ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ, ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ, ಬಸವ ತತ್ವಕ್ಕೆ ಯಾರು ಅವಹೇಳನ ಮಾಡ್ತಾರೆ, ಅವ್ರದ್ದು ಅಂತಿಮ ದಿನ ಸನಿ ಬಂದ ಅಂತ ನಾನು ತಿಳ್ಕೊತೀನಿ ಅನ್ನುವಂಥ ಮಾತನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ, ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ, ಬಸವ ತತ್ವಕ್ಕೆ ಯಾರು ಅವಹೇಳನ ಮಾಡ್ತಾರೆ, ಅವ್ರದ್ದು ಅಂತಿಮ ದಿನ ಸನಿ ಬಂದ ಅಂತ ನಾನು ತಿಳ್ಕೊತೀನಿ ಅನ್ನುವಂಥ ಮಾತನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ, ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ, ಬಸವ ತತ್ವಕ್ಕೆ ಯಾರು ಅವಹೇಳನ ಮಾಡ್ತಾರೆ, ಅವ್ರದ್ದು ಅಂತಿಮ ದಿನ ಸನಿ ಬಂದ ಅಂತ ನಾನು ತಿಳ್ಕೊತೀನಿ ಅನ್ನುವಂಥ ಮಾತನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾವೆಲ್ಲರೂ ಕೂಡ ಬಸವಣ್ಣನ ನಾಡಿನಲ್ಲಿದ್ದೀವಿ. ಆ ಬಸವಣ್ಣನವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ಒಬ್ಬ ರೈತ ಒಬ್ಬ ರೈತ ಭಾಷೆಯಿಂದ ಹೇಳ್ತಾನ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ ಗೆಳೆ ಹೊಡಿತಾ ಹೇಳ್ತಾನ, ಕಲ್ಯಾಣ 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 ಏನ್ ಕೊಡ್ತು, ಕಲ್ಯಾಣ 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 ಏನ್ ಕೊಡ್ತು, ಬಸವಣ್ಣ ಕೊಡ್ತು. ಬಸವಣ್ಣ ಏನ್ ಕೊಟ್ರು, ಅನುಭವ ಮಂಟಪ ಕೊಡ್ತು. ಅನುಭವ ಮಂಟಪ ಏನ್ ಕೊಡ್ತು, ಶರಣರಿಗೆ ಕೊಡ್ತು. ಶರಣರು ಏನ್ ಕೊಟ್ರು, ವಚನಗಳು ಬರೆದು. ವಚನಗಳು ಏನ್ ಹೇಳುದು, ನುಡಿದಂಗೆ ನಡೀರಿ ಅಂದ್ರು. ನುಡಿದಂಗೆ ನಡೆದವ್ರು ಏನಾದ್ರು, ಧರಿವ್ಯಾಗಿ ದೇವರಾದ್ರು, ಧರಿವ್ಯಾಗಿ ದೇವರ